ನರೇಂದ್ರ ಮೋದಿ 12 ವರ್ಷಗಳ ಮಹಾ ದಂಡ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಒಂದೊಂದೇ ರಾಜ್ಯಗಳನ್ನ ಗೆದ್ಕೊಂಡು ಹೋಗ್ತಾ ಇದ್ದಾರೆ. ಗೆಲುವಿನ ಮೇಲೆ ಗೆಲುವುಗಳನ್ನ ಕಾಣ್ತಾ ಇದ್ದಾರೆ. ನರೇಂದ್ರ ಮೋದಿಗೆ ಅಸಾಧ್ಯವಾಗಿ ಉಳಿದಿರುವಂತ ಅಭೇದ್ಯವಾದಂತ ಕೋಟೆ ಅಂದ್ರೆ ಅದು ದಕ್ಷಿಣ ಭಾರತ. ದಕ್ಷಿಣ ಭಾರತದ ಅಕ್ಕಪಕ್ಕ ಭೇದಿಸಿದ್ದಾರೆ. ಒಡಿಸ್ಸಾವನ್ನ ಗೆದ್ದುಕೊಂಡಿದ್ದಾರೆ, ಗೋವಾ, ಮಹಾರಾಷ್ಟ್ರ ಗೆದ್ದುಕೊಂಡಿದ್ದಾರೆ, ಮಧ್ಯಪ್ರದೇಶ ಗೆದ್ದುಕೊಂಡಿದ್ದಾರೆ. ಅದ್ರ ಕೆಳಗೆ ಬರೋದಿಕ್ಕೆ ಕಷ್ಟ ಆಗ್ತಾ ಇದೆ. ನರೇಂದ್ರ ಮೋದಿಗೆ ಕೈಗೆ ಎಟುಕದೇ ಇರುವಂತಹದ್ದು ಅಂತ ಹೇಳಿದ್ರೆ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ. ಸೊ ಇಲ್ಲಿ ನರೇಂದ್ರ ಮೋದಿ ಇನ್ನೆಷ್ಟು ಹೋರಾಟಗಳನ್ನ ಮಾಡಬೇಕು. ಮುಂದಿನ 2029ರಲ್ಲಿ ಬರುವ ಚುನಾವಣೆಗಳೇನಿದೆ, ಕರ್ನಾಟಕ 2028ರಲ್ಲಿದೆ. ತಮಿಳುನಾಡನ್ನ ಗೆದ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ದಕ್ಷಿಣ ಭಾರತದಲ್ಲಿ ನರೇಂದ್ರ ಮೋದಿ ಮತ್ತಷ್ಟು ಜನಪ್ರಿಯ ಆಗ್ತಾ ಇದ್ದಾರಾ? ಮೋದಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರಾ? ಮೋದಿ ಬಗೆಗೆ ದಕ್ಷಿಣ ಭಾರತದ ಸಿಎಂಗಳು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲರಿಗೂ ಮೋದಿ ಬೇಕು. ಬರುವ ದಿನಗಳಲ್ಲಿ ರಾಜಕೀಯ ಪಲ್ಲಟಗಳು ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ರೀತಿಯಲ್ಲಿದೆ. ಹಾಗೆ ನೋಡಿದ್ರೆ 2024ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗಲೇ ಮೋದಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದ್ದು TDP ಜನಸೇನಾ ಬೆಂಬಲ. ಆ ಬೆಂಬಲವನ್ನ ಪಡ್ಕೊಂಡಂತ JDS ನ ಬೆಂಬಲ ಕೂಡ ಪಡ್ಕೊಂಡು, ಮಾಜಿ ಪ್ರಧಾನಿ ದೇವೇಗೌಡರ ಬೆಂಬಲ ಪಡ್ಕೊಂಡು ಈಗ ನರೇಂದ್ರ ಮೋದಿ ಮತ್ತಷ್ಟು ಪವರ್ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹೇಗೆ? DK ಶಿವಕುಮಾರ್ ನರೇಂದ್ರ ಮೋದಿ ಬಗ್ಗೆ ಮೆಚ್ಕೊಳ್ತಾರೆ, ಚಂದ್ರಬಾಬು ನಾಯ್ಡು ಮೆಚ್ಕೊಳ್ತಾರೆ, ಪವನ್ ಕಲ್ಯಾಣ್ ಮೆಚ್ಕೊಳ್ತಾರೆ, ದೇವೇಗೌಡರು ಮೆಚ್ಚುಗೆ ಮಾತಾಡ್ತಾರೆ. ದಕ್ಷಿಣ ಭಾರತದಲ್ಲಿ DMK ಕೂಡ ಮೋದಿ ಬೆಂಬಲಕ್ಕೆ ನಿಲ್ತಾ ಇದೆ, ಯಾಕೆಂದ್ರೆ ಕಾಂಗ್ರೆಸ್ TVK ಸೇರ್ಕೊಂಡಿರೋದ್ರಿಂದ. ಹಾಗಾದ್ರೆ ನೆಕ್ಸ್ಟ್ DK ಶಿವಕುಮಾರ್ ಏನಾದ್ರೂ BJP ಕಡೆ ಟರ್ನ್ ಆಗ್ತಾರಾ? ಈ ರೀತಿ ಚರ್ಚೆಗಳು ಆಗ್ತಾ ಇದೆ. ಯಾಕೆ, ಏನು, ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ ನಾನು. ಓಂ. ಈ ಒಂದು ವಿಚಾರವನ್ನು ನೀವು ನೋಡ್ತಾ ಇದ್ರೆ, ಮೋದಿ ಇತ್ತೀಚೆಗೆ ಮೈಸೂರಿಗೆ ಬಂದು ಹೋದ್ರು. ತೆಲಂಗಾಣ, ಆಂಧ್ರ ಪ್ರದೇಶ ಕೂಡ, ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಏನು BJPಯ ಮಿತ್ರ ಪಕ್ಷಗಳ ಸರ್ಕಾರ, NDA ಸರ್ಕಾರ ಇದೆ, TDP ಜನಸೇನಾ ಸೇರ್ಕೊಂಡು. ಇಲ್ಲಿ ಕೂಡ ನರೇಂದ್ರ ಮೋದಿ ಕೆಲವು ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ, ಉದ್ಘಾಟನೆ ವಿಚಾರದಲ್ಲಿ ಬಂದು ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಆಡಿದಂತ ಮಾತಿದೆಯಲ್ಲ, 2047ಕ್ಕೆ ದೇಶ 100 ವರ್ಷ ಆದಾಗ ನರೇಂದ್ರ ಮೋದಿ ಅವರನ್ನ ಬಿಟ್ಟು ಬೇರೆ ಯಾವ ನಾಯಕನನ್ನು ಕೂಡ ಆ ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಅದಕ್ಕೆ ತಕ್ಕದಾದಂತಹ ಒಂದು ಯೋಜನೆಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮೋದಿ ನಾಯಕತ್ವ ಇಲ್ಲದೆ ಇದ್ರೆ ಭಾರತವನ್ನ ಮುಂದಿನ 2047ರಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ ಆಗೋದಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಕಂಡಂತ ಅತ್ಯಂತ ಶ್ರೇಷ್ಠ ನಾಯಕ ನರೇಂದ್ರ ಮೋದಿ ಅಂತ ಮಾತಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ, ನಿಮ್ಮ ಸಹಕಾರ ಬೇಕು, ಕೇಂದ್ರದ ಸಹಕಾರದ ಜೊತೆ ನಾವು ಹೋಗಬೇಕು, ಸೊ ಎಲ್ಲದಕ್ಕೂ ಕೂಡ ಕೇಂದ್ರದ ಸಹಕಾರ ಇರಲಿ ಅಂತ ಕೇಳ್ಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಸಹಜವಾಗಿನೇ ಮೋದಿ ಬಗ್ಗೆ ಅಪಾರವಾದಂತ ಗೌರವ ಹೊಂದಿರುವಂತ DCM ಪವನ್ ಕಲ್ಯಾಣ್ ಕೂಡ ಮೋದಿ ಬಗ್ಗೆ ಬಹಳ ಬಾರಿ ಮೆಚ್ಚುಗೆ ಮಾತಾಡಿದ್ದಾರೆ. ಇದು ಇತ್ತೀಚೆಗೆ ಜೆನ್ಸಿ ಪ್ರತಿಭಟನೆ ಆದಾಗ ಮೋದಿ ಅವ್ರನ್ನ ಯಾವ ರೀತಿಯಲ್ಲಿ ಜೆನ್ಸಿಗಳೆಲ್ಲ ಜರಿದ್ರು, ನಿಂದಿಸಿದ್ರು ಅನ್ನೋದನ್ನ ಪವನ್ ಕಲ್ಯಾಣ್ ನನಗೆ ತುಂಬಾ ಬೇಸರ ಆಯ್ತು ಅಂತ ಮಾತಾಡಿ. ದಕ್ಷಿಣ ಭಾರತದಲ್ಲಿ ಯಾವ ದಕ್ಷಿಣ ಭಾರತವನ್ನ ಭೇದಿಸ್ಲಿಕ್ಕೆ ಸಾಧ್ಯವಾಗಿಲ್ಲ, ಅಭೇದ್ಯವಾದಂತ ಕೋಟೆಯಾಗಿದೆ ಮೋದಿ ಪಾಲಿಗೆ. ಅದು ಮುಂದಿನ ದಿನಗಳಲ್ಲಿ ಮೋದಿ ಪರವಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆಯಾ? DK ಶಿವಕುಮಾರ್ ಅವರಿಗೆ ಒಂದು ವೇಳೆ ಈಗ ಆಗ್ತಾ ಇರುವಂತ ರಾಜಕೀಯ ಪಲ್ಲಟಗಳನ್ನು ನೋಡ್ತಾ ಇದ್ದೀವಿ, ಹಿರಿಯರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ನಮಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ತೀವ್ರ ಆಕ್ರೋಶ ಇದೆ. ಇನ್ನು 1 ವರ್ಷ 8 ತಿಂಗಳು ಸುಲಭವಾಗಿ ಹೋಗುತ್ತೆ ಅಂತ ಅಲ್ಲ. ಒಂದಷ್ಟು ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಸಿದ್ದರಾಮಯ್ಯನವರು ಬೇಸರ ಮಾಡಿಕೊಂಡ್ರೆ ಪಕ್ಷ ಹೋಳಾಗ್ಬಿಡುತ್ತೆ. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಈಗಲೂ ಕೂಡ 50ರಿಂದ 60 ಶಾಸಕರು ಮುಲಾಜಿಲ್ಲದೆ ಸಿದ್ದರಾಮಯ್ಯನವ್ರ ಜೊತೆಗೆ ಬರುವಂತವ್ರು ಇದ್ದಾರೆ. ಹಾಗೇನಾದ್ರೂ ಆದ್ರೆ, ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ಬೇಸರ ಆದ್ರೆ, ನಮಗೆಲ್ಲ ಗೊತ್ತಿದೆ 2019ರಲ್ಲಿ HD ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹೇಗೆ ಮೈತ್ರಿಗೆ ಒಪ್ಪಿಗೆ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ HD ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳಿದ್ದಾರೆ. ಕಣ್ಣೀರು ಹಾಕೋದೊಂದು ಬಾಕಿ, ಅಷ್ಟರ ಮಟ್ಟಿಗೆ ನನಗೆ ಕಾಡಿದ್ದಾರೆ ಅಂತ HD ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ತಾವು ಅಂದ್ಕೊಂಡಿದ್ ನಡೀಲಿಲ್ಲ ಅಂದ್ರೆ, ನೆನ್ನೆ ಅವ್ರು ನೋಡಿದೀವಿ, ರಾಜಭವನಕ್ಕೆ ಬರಲೇ ಇಲ್ಲ. ತಾವು ಯಾವ ಬ್ಯಾಡಗಿಯ ಬಸವರಾಜ್ ಶಿವಣ್ಣವರ ಹೆಸರನ್ನ ಕೊಟ್ಟಿದ್ದೀನಿ ಕುರುಬ ಸಮುದಾಯದ್ದು, ಅದರ ಬದಲಿಗೆ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಯಾರು ಸೇರಿಸಿದ್ರು? ಇದು ನನಗೆ ವಿರುದ್ಧವಾಗಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ರಾಜಭವನಕ್ಕೆ ಬರಲಿಲ್ಲ.
ಸೊ ಈ ರೀತಿ ಸಿದ್ದರಾಮಯ್ಯನವ್ರು ಏನಾದ್ರೂ ನಿಧಾನಕ್ಕೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಈ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ರೆ, ಅವರಿಗೆ ಈಗಾಗಲೇ ಅವರ ಆಪ್ತ 9 ಸಚಿವರುಗಳಿಗೆ ಸ್ಥಾನನೇ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿದ್ದಂಥ ಸಚಿವರಿಗೆ ಸ್ಥಾನನೇ ಸಿಕ್ಕಿಲ್ಲ. ಈ ಒಂದು ದೊಡ್ಡ ಶಕ್ತಿಯನ್ನ ಸೇರಿಸ್ಕೊಂಡು ಏನಾದರೂ ಪಕ್ಷ ಹೋಳಾದ್ರೆ ಆಗ ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರ ಸಹಕಾರ ತಗೊಂಡು ಸರ್ಕಾರ ರಚಿಸಿದ್ರು ಕೂಡ ಅಚ್ಚರಿ ಇಲ್ಲ. ಅಂದ್ರೆ ಅವರ ಸಹಾಯಕ್ಕೆ ಹೋಗಬಹುದು. ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟ್ರು. ಅವರಿಗಿರುವಂತ ರಾಜಕೀಯ ಚಾಣಾಕ್ಷತನದಲ್ಲಿ ಅವರು ಹೇಗೆ ಬೇಕಾದ್ರೂ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಅಂದ್ರೆ ಇದು ತುಂಬಾ ಅಂದ್ರೆ ಹೈಪೋಥೆಟಿಕಲಿ ಇದು ಸಾಧ್ಯ, ಈಗಲೇ ಆಗ್ಬಿಡುತ್ತೆ, ಮುಂದಕ್ಕಾಗುತ್ತೆ ಅನ್ನೋದಲ್ಲ. ಬಟ್ ಆದ್ರೆ ನರೇಂದ್ರ ಮೋದಿಗಿರುವಂತ ಶಕ್ತಿಯನ್ನು ನೋಡಿದ್ರೆ, ದೇಶವನ್ನು ಅವ್ರು ನಿಭಾಯಿಸ್ತಾ ಇರೋದನ್ನ ನೋಡಿದ್ರೆ, ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಫಿದಾ ಆಗ್ತಾರೆ. ತೆಲಂಗಾಣದ ರೇವಂತ್ ರೆಡ್ಡಿ ಕೂಡ ಮೆಚ್ಚುಗೆ ಮಾತಾಡ್ತಾರೆ. ಬಿಜೆಪಿಯಲ್ಲಿದ್ದವರು RSS ಮೂಲದಿಂದ ಬಂದವರು ಬಹಳ ರೇವಂತ್ ರೆಡ್ಡಿ ಅವ್ರಿಗೂ ಕೂಡ ಒಂದು ಕಡೆ ಒಲವಿದೆ. ಸೊ ಹಾಗೆ ನೋಡಿದ್ರೆ ಈ ಕೇರಳ ಒಂದನ್ನ ಬಿಟ್ಟು ತಮಿಳುನಾಡು ಕೂಡ ಈಗ DMK ಬೇರೆ ವಿಚಾರಗಳಲ್ಲಿ ಅಂದ್ರೆ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಈಗ ಏನು ಮಹಿಳಾ ಮೀಸಲಾತಿ ಮಸೂದೆ ಇರ್ಬೋದು, ಬೇರೆ ಬೇರೆ ಅಂದ್ರೆ ಡಿಲಿಮಿಟೇಷನ್ ಇರ್ಬೋದು, ಇದೆರಡು ಮಸೂದೆಗಳ ಮಂಡನೆ ಆದ್ರೆ ಅಲ್ಲಿ ಬಿಜೆಪಿ ಪರ ನಿಂತ್ಕೊಳ್ಳೋ ಮಾತಾಡ್ತಾ ಇದ್ದಾರೆ. ಅಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದ ಪರವಾಗಿ ಕಾಂಗ್ರೆಸ್ ನಿಂತ್ಕೊಂಡಿದ್ರಿಂದ ಲೋಕಸಭೆಯಲ್ಲಿ ನಮಗೆ ಸಪರೇಟ್ ಸೀಟ್ಸ್ ಅನ್ನು ಕೊಡಿ ಅಂತ ಹೇಳಿ ಅವ್ರು ಬೇರೆ ಕೂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಗಿಲ್ಲ. ಸೊ ಬಿಜೆಪಿ ನರೇಂದ್ರ ಮೋದಿ ಅನ್ನುವಂತ ಒಂದು ಟ್ರಂಪ್ ಕಾರ್ಡ್ ಅನ್ನು ಇಟ್ಕೊಂಡು, ಮೋದಿ ಅನ್ನುವಂತ ಒಂದು ಗ್ಲೋಬಲ್ ಲೀಡರ್ ಫೇಸ್ ಅನ್ನ ಇಟ್ಕೊಂಡು ಎಲ್ಲವನ್ನ ಕೂಡ ಸಾಧಿಸ್ಕೊಂಡು ಬರ್ತಾ ಇದೆ. ಆದ್ರೆ ಅದಕ್ಕೆ ಭೇದಿಸಲಾಗದ ಒಂದು ಕೋಟೆ ಇದೆಯಲ್ಲ, ಈ ದಕ್ಷಿಣ ಭಾರತ, ಅದರಲ್ಲಿ ನಿಧಾನಕ್ಕೆ ನರೇಂದ್ರ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮೋದಿ ಹೋದಲ್ಲೆಲ್ಲ ಅವರಿಗೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರಿಂದ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಅದು ಮೋದಿಗೆ ದೊಡ್ಡ ಶಕ್ತಿ ತುಂಬಿ ಮೋದಿ ಪರವಾಗಿ ನಾಯಕರು ನಿಂತುಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಅಂದ್ರೆ ಯಾವ ದಕ್ಷಿಣ ಭಾರತವನ್ನ ಮೋದಿ ಯುದ್ಧದಿಂದ ಗೆಲ್ಲೋಕಾಗಲ್ವೋ, ಆದ್ರೆ ಅವರ ಜೊತೆಗೊಂದು ಸಂಧಾನ ಮಾಡಿಕೊಂಡು ಶಾಂತಿಯಿಂದ ಅವರ ಜೊತೆಗಿರುವಂತ ಎಲ್ಲ ಲಾಭವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಇತ್ತೀಚೆಗೆ ಏನು ಮೈಸೂರಿಗೆ ಬಂದು ಆಂಧ್ರಕ್ಕೆ ಬಂದು ಹೋದಾಗ ಅಲ್ಲಿನ ಕಾರ್ಯಕ್ರಮದಲ್ಲಿ ಚಂದ್ರಬಾಬು ನಾಯ್ಡು ಹೊಗಳಿದ ರೀತಿಯನ್ನು ನೋಡಿದ್ರೆ, ಅಂದ್ರೆ ಬಹಳ ಸಹಜವಾಗಿ ಯಾವಾಗ ಬಿಜೆಪಿ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಸಿಗ್ಲಿಲ್ವೋ, ಬಿಜೆಪಿ ಅದರ ಮಿತ್ರ ಪಕ್ಷಗಳಿಗೆ ಚುನಾವಣಾ ಪೂರ್ವ ಮೈತ್ರಿ ಏನಾಗಿತ್ತು NDA, ಅದಕ್ಕೆ ಸಂಪೂರ್ಣ ಬಹುಮತ ಸಿಗ್ಲಿಲ್ವೋ, ಆಗ JDU, TDP, ಜನಸೇನಾ ಇದರ ಮೈತ್ರಿಗೆ ಬಿಜೆಪಿ ಬಂತೋ, ಆಗ ಬಿಜೆಪಿಗೆ ಇವರೆಲ್ಲರನ್ನೂ ಸಮಾಧಾನ ಪಡಿಸೋದಿಕ್ ಸಾಧ್ಯ ಆಗುತ್ತಾ? ಬರೋ ದಿನಗಳಲ್ಲಿ TDP ಕೇಳುವಂತ ಬೇಡಿಕೆಗಳನ್ನ ಮಾಡೋದಿಕ್ ಸಾಧ್ಯ ಆಗುತ್ತಾ? ನಿತೀಶ್ ಕುಮಾರ್ ಇಡುವಂತ ಬೇಡಿಕೆಗಳನ್ನ ಈಡೇರಿಸೋದಿಕ್ ಸಾಧ್ಯ ಆಗುತ್ತಾ? ನರೇಂದ್ರ ಮೋದಿ ಇದನ್ನ ನಿಭಾಯಿಸ್ಕೊಂಡು ಹೋಗ್ತಾರಾ? ಕಷ್ಟ ಆಗ್ಬಹುದು ಅನ್ನುವಂತ ಚರ್ಚೆಗಳಿತ್ತು. ಆದ್ರೆ ಈಗ ಮೋದಿ ಹೋದಲ್ಲೆಲ್ಲ ದಂಡಯಾತ್ರೆಯನ್ನ ಮುಂದುವರಿಸಿಕೊಂಡು ದೊಡ್ಡ ಬೆಂಬಲವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಪಕ್ಕದ ಆಂಧ್ರಕ್ಕೆ ಬಂದಾಗ್ಲೂ ಕಂಡಿದೆ, ಕರ್ನಾಟಕಕ್ಕೆ ಬಂದಾಗ್ಲೂ ಕೂಡ ಕಂಡಿದೆ. ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಒಂದು ಗೌರವದಿಂದ ಮೋದಿ ಅವ್ರನ್ನ, ಅಂದ್ರೆ ಒಂದು ಸಿದ್ದರಾಮಯ್ಯನವರಿದ್ದಾಗ ಅವ್ರೊಂಥರ ರಫ್ ಅಂಡ್ ಟಫ್ ಆಗಿ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ತುಂಬಾ ನಾಜೂಕಾಗಿರ್ತಾರೆ. ಎಲ್ಲ ರೀತಿಯಲ್ಲಿ ಕೂಡ ಏನು ಒಬ್ಬ ಪ್ರಧಾನಿಗೆ ಏನ್ ಗೌರವಗಳನ್ನ ಕೊಡಬೇಕು ಕೊಟ್ಟು ಎಷ್ಟರ ಮಟ್ಟಿಗೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು ಅದಿರ್ತಾರೆ. ಸೊ ಮೋದಿ ಪ್ರಭಾವ ದಕ್ಷಿಣದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬರೋ ದಿನಗಳಲ್ಲಿ ಮೋದಿ ದಕ್ಷಿಣವನ್ನು ಕಬ್ಜಾ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ಶಕ್ತಿಯನ್ನ ಪ್ರಯೋಗಿಸ್ತಾರೆ. ಬಹುಶಃ ಇದರಲ್ಲಿ ಯಶಸ್ವಿ ಆದ್ರೂ ಆಗಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು ಮೋದಿ ಜೊತೆಗೆ DK ಶಿ ಒಳ್ಳೆ ಸಂಬಂಧ ಇಟ್ಕೊಂಡು, TDPಯ ಚಂದ್ರಬಾಬು ನಾಯ್ಡು, ಹಾಗೆ ತೆಲಂಗಾಣದ ರೇವಂತ್ ರೆಡ್ಡಿ ಯಾರು ಯಾವಾಗ ಬೇಕಾದ್ರೂ ಕಾಂಗ್ರೆಸ್ ಅಲಯನ್ಸ್ ಅನ್ನ ಬಿಟ್ಟು ಬಂದು ಬಿಡಬಹುದು ಅನ್ನೋದು ಸದ್ಯದ ಚರ್ಚೆ. ಹಾಗಾಗಿ ಇದು ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಲವ್ ಅಂಡ್ ವಾರ್ ಅಂಡ್ ಪೊಲಿಟಿಕ್ಸ್. ಹಾಗಾಗಿ ಸದ್ಯಕ್ಕೆ ಇದು ನಮ್ಗನ್ಸಿದ್ದು, ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ. ಇದರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಬಹುದು. ಮತ್ತಷ್ಟು ಈ ರೀತಿ ಸುದ್ದಿ, ವಿಚಾರ, ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಸುಮನ್ TV ಕನ್ನಡ.